ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಬೆಸ್ಟ್ ಜಾಗಕ್ಕೆ ಕರ್ಕೊಬಂದಿದ್ದೀನಿ. ಅದು ಹೇಗಿದೆ, ಎಲ್ಲಿದೆ, ಅದರ ವಿಶೇಷತೆ ಏನು ಎಲ್ಲನೂ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ತೀನಿ. ಆದಷ್ಟು ನೀವೂ ಆ ಜಾಗಕ್ಕೆ ಭೇಟಿ ಕೊಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜೊತೆಗೆ ನನ್ನ ವಿಡಿಯೋನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ತ್ರಯಂಬಕೇಶ್ವರ ಟೆಂಪಲ್ ಅಂತಲೇ ಹೇಳ್ಬೋದು. ಇದು ಮಹಾರಾಷ್ಟ್ರದ ನಾಸಿಕ್ ಅನ್ನೋ ಒಂದು ಡಿಸ್ಟಿಕ್ಕಲ್ಲಿ ಬರುತ್ತೆ. ಇದೊಂದು ಹಿಂದೂ ಟೆಂಪಲ್. ನಾಸಿಕ್ ಇಂದ 28 ಕಿಲೋಮೀಟ್ರ್ ಒಳಗಡೆ ಹೋದರೆ ಬ್ರಹ್ಮಗಿರಿ, ನೀಲಗಿರಿ ಮತ್ತು ಕಲಗಿರಿ 3 ಬೆಟ್ಟಗಳ ನಡುವೆ ತ್ರಯಂಬಕ ಅನ್ನೊಂದು ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ತ್ರಯಂಬಕೇಶ್ವರ ಅನ್ನೋ ಒಂದು ಟೆಂಪಲ್ ಬರುತ್ತೆ. ಇನ್ನು ಇಲ್ಲಿಗೆ ಹೋದರೆ ಯಾವುದೇ ಏನೇ ಅಂದ್ಕೊಂಡಿದ್ರು ಆ ವಿಶಸ್ ಎಲ್ಲ ನಡೆಯುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಎಲ್ಲರಿಗೂ ಅವಕಾಶ ಸಿಗುತ್ತೆ ಒಳಗಡೆ ಹೋಗೋದಕ್ಕೆ. ಅಷ್ಟೇ ಅಲ್ಲ, ಇಲ್ಲಿ ನೆಲೆಸಿರೋದು ನಮ್ಮ ಶಿವ. ಆದ್ದರಿಂದ ಒನ್ ಆಫ್ ದ ಬೆಸ್ಟ್ ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ. ಜೊತೆಗೆ ಇದು ಬ್ರಹ್ಮಗಿರಿ ಮೌಂಟೇನ್ ಅಂದರೆ ಬ್ರಹ್ಮಗಿರಿ ಬೆಟ್ಟ ಕೂಡ ಅಲ್ಲೇ ನಿಯರ್ ಬೈ ಇದೆ. ಮತ್ತು ಇಲ್ಲಿ ಉಗಮವಾಗೋ ಒಂದು ನದಿ ಬಂದು ಗೋದಾವರಿ ನದಿ. ಮತ್ತು ಆಗಿನ ಕಾಲದಲ್ಲಿ 1740ರಿಂದ 1760 ಒಳಗಡೆ ಈ ದೇವಸ್ಥಾನನ ಪೇಶ್ವಾ ಬಾಲಾಜ ಬಾಜಿರಾವ್ ಅನ್ನೋರು ಕನ್ಸ್ಟ್ರಕ್ಟ್ ಮಾಡಿದರು ಅಂತಲೇ ಹೇಳ್ಬೋದು. ಇನ್ನು ಆಗಿನ ಕಾಲದಲ್ಲಿ ದೇವಾಲಯದಲ್ಲಿ ನಾಸಿಕ್ ವಜ್ರವಿತ್ತು. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಲೂಟಿ ಮಾಡಿದರು. ಈಗ ಆ ವಜ್ರ USA ಕನೆಕ್ಟಿಕೇಟ್ ಗ್ರೀನ್ವಿಚ್ ಸಂಸ್ಥೆಯ ಕಾರ್ಯನಿರ್ವಾಹಕ ಎಡ್ವರ್ಡ್ ಜೆ ಹ್ಯಾಂಡ್ ಅವರ ಬಳಿ ಇದೆ ಅಂತಲೇ ಹೇಳ್ತಾರೆ. ಇನ್ನು ದೇವಸ್ಥಾನದ ನಿರ್ಮಿಸಿದ ಕಲ್ಲು ಬಂದು ಬಸಾಲ್ಟ್ ಅನ್ನೋ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಒಮ್ಮೆ ಜ್ಯೋತಿರ್ಲಿಂಗ ಸುತ್ತ ಇರುವ ಕಲ್ಲುಗಳು ಟೊಳ್ಳಾಗಿದೆ ಅಂತ ಹೇಳಿ ಚರ್ಚೆಗೆ ಬಂದಾಗ ಪೇಶ್ವಾ ನಾನಾ ಸಾಹೇಬರು ಅದನ್ನು ಬಾಜಿ ಕಟ್ಟಿದ್ರು, ಟೊಳ್ಳಾಗಿದೆ ಅಂತ ಹೇಳಿ. ಅವರ ಊಹೆ ತಪ್ಪಾಗಿದ್ದರಿಂದ ಅವರು ಸೋತು ಆ ದೇವಸ್ಥಾನ ಸುತ್ತ ಅದೇ ಕಲ್ಲುಗಳಿಂದ ನಿರ್ಮಿಸಿದರು ಅಂತಲೇ ಹೇಳ್ಬೋದು. ಇನ್ನು ಈ ಪವಿತ್ರ ದೇವಸ್ಥಾನಕ್ಕೆ ಬಂದರೆ ಸುಂದರವಾದ ವಾತಾವರಣ ಕೂಡ ಇದೆ. ಜೊತೆಗೆ ಮಹಾನ್ ಶಕ್ತಿಯಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಸಕಲ ಪಾಪಗಳು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿಗೆ ಸಾವಿರಾರು ಭಕ್ತರು ಬರ್ತಾರೆ. ಎಲ್ಲರೂ ನೀವು ಭೇಟಿ ಮಾಡಿ, ಅಷ್ಟೇ ಸಮಾಧಾನ ಸಿಗುತ್ತೆ. ಸುಂದರವಾದ ಅಮರತ ಕುಂಡ ಕೂಡ ಅಲ್ಲಿ ಇದೆ. 12 ವರ್ಷಕ್ಕೊಮ್ಮೆ ಅದು ಕುಂಭಮೇಳ ನಡೆಯುತ್ತೆ. ಆವಾಗಂತೂ ತುಂಬ ಜನ ಭಕ್ತರು ಅಲ್ಲಿಗೆ ಬರ್ತಾರೆ ಅಂತಲೇ ಹೇಳ್ತಾರೆ. ಇನ್ನು ಅಲ್ಲಿಗೆ ಈ ಪ್ರತಿಷ್ಠಾಪನೆ ಆಗಿರೋ ಲಿಂಗಗಳು ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಲ್ಲಿ ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು. ಆ ಲಿಂಗಗಳು ಅಲ್ಲಿದೆ. ಅದನ್ನು ನಾವು ಅಲ್ಲಿ ಹೇಳ್ತಾರೆ ದೇವಸ್ಥಾನದಲ್ಲಿ ಮಿರರಲ್ಲಿ ಮೊದಲು ನೋಡಿ ದೇವ್ರನ್ನ ಆಮೇಲೆ ನೋಡಿ ಅಂತ. ಸೊ ಎಷ್ಟೋ ಜನಕ್ಕೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಹೋದಾಗ ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಿ. 3 ಲಿಂಗಗಳು ಅಲ್ಲಿದೆ. ಅದಾದಮೇಲೆ ದೇವಸ್ಥಾನ ಅಲ್ಲಿರೋದು. ಮತ್ತು 3 ಬಾಗಿಲುಗಳು ಇದೆ. ಪೂರ್ವಕ್ಕೆ, ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ 3 ಬಾಗಿಲುಗಳು ಕೂಡ ಅಲ್ಲಿ ಇದೆ. ಪೂರ್ವದ ಮುಂದೆ ನಂದೀಶ್ವರ ಕೂಡ ಇದ್ದಾರೆ. ಇನ್ನು ಕರೆಕ್ಟಾಗಿ ಆ ಲಿಂಗ ಕಾಣಿಸಲ್ಲ ಅಂತ ಹೇಳಿ ಅದನ್ನು ಒಂದು ರತ್ನಖಚಿತ ಕಿರೀಟಗಳಿಂದ ಮುಚ್ಚುತ್ತಾರೆ. ಅಂದರೆ ಅದನ್ನು ತೋರಿಸ್ತಾರೆ ನಮಗೆ. ತ್ರಿವಿಧ ಚಿಹ್ನೆಗಳಿಂದ ಅಲಂಕರಿಸ್ತಾರೆ. ಆ ಕಿರೀಟ ಇದೆ ಅಂತಲೇ ಹೇಳ್ಬೋದು. ಪಾಂಡವರ ಕಾಲಕ್ಕಿಂತಲೇ ಹಿಂದಿನದು ಅಂತಲೇ ಹೇಳ್ಬೋದು. ವಜ್ರ, ಪಚ್ಚೆ, ಅನೇಕ ಬೆಲೆ ಬಾಳುವ ಹರಳುಗಳಿಂದ ಕಿರೀಟ ಸಿಗುತ್ತೆ. ಇನ್ನು ವಿಶೇಷ ಕಿರೀಟ ಸೋಮವಾರ ಸಂಜೆ 4ರಿಂದ 5 ಗಂಟೆ ಸಮಯದಲ್ಲಿ ಮಾತ್ರ ಪ್ರದರ್ಶಿಸ್ತಾರೆ. ಅತಿಯಾದ ನೀರಿನ ಬಳಕೆಯಿಂದ ಆ ಲಿಂಗ ಕೂಡ ಸವಕಳಿ ಆಗ್ತಾಯಿದೆ. ಅಂದರೆ ಆ ಲಿಂಗದ ಸವಕಳಿ ಆಗ್ತಾ ಬಂದಷ್ಟು ಮಾನವನ ಉಳಿವಿಕೆ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ನೀವು ಒಂದ್ಸಲ ಆ ದೇವಸ್ಥಾನಕ್ಕೆ ಭೇಟಿ ಮಾಡಿ, ಅಷ್ಟೇ ಚೆನ್ನಾಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ದೇವಸ್ಥಾನ ಒಳಗಡೆ ಎಲ್ಲ ಸುತ್ತಮುತ್ತ ಅಷ್ಟೇ ನೆಮ್ಮದಿ ಕೊಡುತ್ತೆ. ಅಷ್ಟೇ ವಾತಾವರಣ ಚೆನ್ನಾಗಿದೆ. ತುಂಬ ಮಹಾನ್ ಶಕ್ತಿಯುತ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಷ್ಟೇ ನೀಟಾಗಿ ಕ್ಯೂವಲ್ಲೇ ಹೋಗಬೇಕು. ಕೆಲವೊಂದು ಸಲ ಬೇಗ ದರ್ಶನ ಆಗುತ್ತೆ, ಕೆಲವೊಂದು ಸಲ ಕ್ಯೂವಲ್ಲಿ ಹೋಗಬೇಕು. ಫ್ರೀ ಪಾಸ್ ಇದು ಇದೆ. 200 ರೂಪಾಯಿ ಕೊಟ್ಟು ಪಾಸ್ ತೊಗೊಂಡು ಕೂಡ ದರ್ಶನ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನೀವು ಆ ಕಡೆ ಹೋದರೆ ಒಂದು ಸಲ ಭೇಟಿ ಮಾಡಿ ನಿಮ್ಮ ಪಾಪಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಥ್ಯಾಂಕ್ ಯು.